ಆ ಕಡೆ ಫಾರಿನ್ ಟ್ರಿಪ್ ಆಗ್ತಾ ಇದ್ರೆ ಈ ಕಡೆ ನಾಯಿ ಫೈಟ್ ಆಗ್ತಾ ಇದೆ. ಈಗ ಹೊಸ ಹಲ್ಚಲ್ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಶುರುವಾಯಿತು ಮತ್ತೊಂದು ಕೋಲಾಹಲ. ಸಿದ್ದು ಡಿಕೆಶಿ ಸಿಎಂ ಪಟ್ಟದ ಪಗಡೆಯಾಟಕ್ಕೆ ಸದನ ಟ್ವಿಸ್ಟ್ ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಸದ್ದು ಕೇಳಿಸ್ತಾ ಇರುವಂತದ್ದು. ಶಾಸಕರ ಫಾರಿನ್ ಟ್ರಿಪ್ ಬೆನ್ನಲ್ಲೇ ರೆಬಲ್ ರಾಜಣ್ಣ ಫುಲ್ ಆಕ್ಟಿವ್ ಆಗಿರುವಂತ ಕಾಣಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಿದ್ದು ಪರಮಾಪ್ತ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆಗಳು. ಆ ಕಡೆ ಸಿದ್ದು ಬಣದವರು ಫಾರಿನ್ ಟ್ರಿಪ್ ಮಾಡ್ತಾ ಇದ್ರೆ ಈ ಕಡೆ ರೆಬಲ್ ರಾಜಣ್ಣ ಮತ್ತಷ್ಟು ರೆಬಲ್ ಆಗ್ತಾ ಇದ್ದಾರೆ. ಈ ಒಂದು ಪಟ್ಟದ ಪಗಡೆಯಾಟಕ್ಕೆ ಸಡನ್ ಟ್ವಿಸ್ಟ್ ಕೊಡ್ತಿದ್ದಾರೆ ರಾಜಣ್ಣ. ಹೊಸ ಹಲ್ಚಲ್ ಶುರುವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಆಗ್ಬಾರ್ದಾ ಅಂತ ಕೇಳ್ತಿದ್ದಾರೆ ರಾಜಣ್ಣ. ಮತ್ತೀಗ ಸದ್ದು ಮಾಡ್ತಾ ಇದೆ. ಆ ಕಡೆ ಫಾರಿನ್ ಟ್ರಿಪ್ ಆಗ್ತಾ ಇದೆ, ಅದೊಂದು ರೀತಿಯಾಗಿ ಕುತೂಹಲ ಚರ್ಚೆಗೆ ಕಾರಣ ಆಗ್ತಿದ್ರೆ, ಇಲ್ಲಿ ರಾಜಣ್ಣ ಮತ್ತೊಬ್ಬ ಪರಮಾಪ್ತ ಸಿಎಂ ಸಿದ್ದರಾಮಯ್ಯನವರಿಗೆ ಅಂತ ಹೇಳ್ಬೋದು. ಇವರು ಕೊಟ್ಟಿರುವಂತ ಒಂದು ಹೇಳಿಕೆ, ದಲಿತ ಸಿಎಂ ಆಗ್ಬಾರ್ದಾ ಅಂತ ಹೇಳ್ತಾ ಇರುವಂತದ್ದು. ಈ ಹೇಳಿಕೆಗಳು ಮತ್ತೊಂದು ರೀತಿಯಾದಂತ ಕುತೂಹಲ, ಒಂದು ಟ್ವಿಸ್ಟ್ ಕೊಡ್ತಾ ಇದೆ. ಹೊಸ ಹಲ್ಚಲ್ ಶುರು ಮಾಡಿದ್ದಾರೆ. ರೆಬಲ್ ರಾಜಣ್ಣ ಮತ್ತಷ್ಟು ರೆಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಟ್ರಿಪ್ಪಿಗೆ ಹೋಗಿಲ್ಲ ಇವರು ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ. ಇನ್ನು ಬಿಜೆಪಿ ಬಂದ್ರೆ ಲಿಂಗಾಯತ್ರು, ಜೆಡಿಎಸ್ ಬಂದ್ರೆ ಒಕ್ಕಲಿಗರು. ದಲಿತರು ಯಾಕೆ ಮುಖ್ಯಮಂತ್ರಿ ಆಗ್ಬಾರ್ದು ಅಂತಿದ್ದಾರೆ ರಾಜಣ್ಣ. ದಲಿತರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರ್ದು? ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಅಧಿಕಾರ ಸಿಗಬೇಕು, ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ಗಂಭೀರವಾಗಿ ಗಮನ ಹರಿಸಬೇಕು ಅಂತಿದ್ದಾರೆ. ಮಧುಗಿರಿಯಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಂಗಿದ್ರೆ ಈಗ ಬಿಜೆಪಿ ಅವರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಲಿಂಗಾಯತರು ಅಧಿಕಾರಕ್ಕೆ ಬಂದ್ರು ಅನ್ನಂಗಾಗುತ್ತೆ. ಜೆಡಿಎಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಒಕ್ಕಲಿಗರು ಅಧಿಕಾರದಲ್ಲಿ ಇದ್ದಾರೆ ಅನ್ನಂಗಾಗುತ್ತೆ. ಹಾಗಿದ್ರೆ ಕಾಂಗ್ರೆಸ್ನವ್ರು ಯಾರಾದ್ರೂ ಅಧಿಕಾರಕ್ಕೆ ಬಂದ್ರೆ ಅವರು ದಲಿತರು. ಹಾಗಿದ್ರೆ ದಲಿತರು ಯಾರು ಸಿಎಂ ಆಗ್ಬಾರ್ದಾ? ಅವಕಾಶ ಕೊಡ್ಲಿ ಬಿಡಿ ಅಂತಿದ್ದಾರೆ.